ಕನ್ನಡಿಗರನ್ನ ಕೆಣಕಿ ಮೊಂಡಾಟ ಆಡ್ತಾ ಇರುವಂತ ಗಾಯಕ ಸೋನು ನಿಗಮ್ಗೆ ಇದೀಗ ಮತ್ತೊಂದು ಶಾಕ್. ಅದು ಫಿಲ್ಮ್ ಚೇಂಬರ್ ಕಡೆಯಿಂದ. ಹೌದು, ಕನ್ನಡದ ಸಿನಿಮಾದ ಹಾಡುಗಳನ್ನ ಅತಿಯಾಗಿ ಹೆಚ್ಚು ನೆಚ್ಚಿಕೊಂಡಿರುವಂತ ಗಾಯಕನಿಗೆ ಇದೀಗ ನಿಷೇಧದ ಬರೆಯನ್ನ ಎಳೆಯಲಾಗಿದೆ. ಯಾಕಂದ್ರೆ ಅವ್ರು ಹಾಡುವಂತ ಹಾಡುಗಳ ಸರಾಸರಿ ನೋಡಿದಂಥ ಸಂದರ್ಭದಲ್ಲಿ ಕನ್ನಡದ ಹಾಡುಗಳೇ ಹೆಚ್ಚು, ಸುಮಾರು 900ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ. ಈಗ ಕೊನೆಗೂ ಮಂಡಿಯೂರಿರುವಂಥ ಸೋನು ನಿಗಮ್ ಕರ್ನಾಟಕ ವಿಚಾರವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಕೆಲ ಪೋಸ್ಟನ್ನು ಮಾಡಿದ್ದಾರೆ. ಅವತ್ತೇನಾಯಿತು ಎತ್ತ ಅನ್ನೋಂತಾನೆ ಹೇಳೋದ್ರ ಜೊತೆಗೆ ಸಾರಿ ಅನ್ನೋ ರೀತಿಯಲ್ಲೂ ಕೂಡ ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನಾಗ್ತಾ ಇದೆ ಈ ವಿಚಾರವಾಗಿ ನೋಡೋಣ. ಸೋತೆ ಹೋದೆ ಎಂಬ ಹಾಡು ಹಾಡಿದ್ದ ಸೋನು ನಿಗಮ್ ಇದೀಗ ಬ್ಯಾನ್ ಆಗೋದೆ ಅಂತ ಹಾಡುವಂತಾಗಿದೆ. ಕನ್ನಡಿಗರ ಬಗ್ಗೆ ಉದ್ದಟತನದಿಂದ ಮಾತನಾಡಿದ್ದ ಸೋನು ನಿಗಮ್ರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗಿದೆ. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್. ಸೋನು ನಿಗಮ್ರಿಂದ ಹಾಡು ಹಾಡಿಸದಿರಲು ನಿರ್ಧಾರ. कन्नड़ा यही कारण है पहलगाम में जो हुआ है ना, यही कारण है. ಹೌದು, ಕನ್ನಡ ಹಾಡನ್ನಾಡಿ ಅಂತ ಕೂಗಿತಕ್ಕೆ ಕೆರಳಿದ ಸೋನು ನಿಗಮ್ ಇದರಿಂದಲೇ ಪಹಲ್ಗಾಮ್ ದಾಳಿಯಾಗಿತ್ತು ಅಂತ ಹೇಳಿದ್ರು. ಮಾತ್ರವಲ್ಲದೆ ಅವಿವೇಕದ ಸಮರ್ಥನೆಯ ಮೂಲಕವೂ ಕನ್ನಡಿಗರ ತಾಳ್ಮೆಯನ್ನ ಮತ್ತಷ್ಟು ಕೆಣಕಿದ್ರು. ಸೋನು ನಿಗಮ್ರ ಈ ದುರಹಂಕಾರದ ವಿರುದ್ಧ ಕನ್ನಡ ಸಂಘಟನೆಗಳು ಸಿಡಿದೆದ್ದಿದ್ವು. ಸೋನು ನಿಗಮ್ ಬ್ಯಾನ್ಗೆ ಒತ್ತಾಯಿಸಿದ್ವು. ಇದೀಗ ಫಿಲ್ಮ್ ಚೇಂಬರ್ ಆ ನಿಟ್ಟಿನಲ್ಲೇ ಖಡಕ್ ತೀರ್ಮಾನ ಕೈಗೊಂಡಿದೆ. ಬೆಂಗಳೂರಿನ ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಮೀಟಿಂಗ್ನಲ್ಲಿ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ರನ್ನ ನಿಷೇಧಿಸಿ ನಿರ್ಧಾರ ಕೈಗೊಂಡಿದೆ. ಕ್ಷಮಾಪಣೆ ಕೇಳುವವರೆಗೂ ಬ್ಯಾನ್ ಇದ್ದಂಗೆ. ಅಸಹಕಾರ ಅಂದ್ರೇನು? ಜಸ್ಟ್ ಲೈಕ್ ಬ್ಯಾನ್. ನಾವು ಅವ್ರಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ಕೊಡಲ್ಲ, ಯಾರು ಕರೆಯೋದಿಲ್ಲ, ಯಾರು ಅವ್ರ ಹತ್ರ ಆಡಿಸೋದಿಲ್ಲ. ಯಾವುದೇ ಇವೆಂಟ್ ನಮ್ಮ ಕರ್ನಾಟಕ ಸ್ಟೇಟ್ಗೆನೆ ಬರಂಗಿಲ್ಲ. ವಿಚಾರಣೆಗೆ ಹಾಜರಾಗುವಂತೆ ಸೋನುಗೆ ಪೊಲೀಸರ ನೋಟಿಸ್. ನಾಲೆಗೆ ಹರಿಬಿಟ್ಟಿರುವ ಸೋನು ವಿರುದ್ಧ ಮೈಸೂರು, ಮಂಡ್ಯ, ಬೆಂಗಳೂರಿನ ಅವಲಹಳ್ಳಿ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದೆ. ಈ ಪೈಕಿ ಅವಲಹಳ್ಳಿ ಪೊಲೀಸರು ಸೋನುಗೆ ನೋಟಿಸ್ ನೀಡಿದ್ದು ಮುಂದಿನ ವಾರ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ಇನ್ನು ಕನ್ನಡ ಫಿಲ್ಮ್ ಚೇಂಬರ್ನ ಅಸಹಕಾರದ ಬೆನ್ನಲ್ಲೇ ಸೋನು ನಿಗಮ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಬರಹವೊಂದನ್ನ ಹಾಕಿದ್ದಾರೆ. ಅದರಲ್ಲಿ ತಮ್ಮ ಮಾತನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ಇಲ್ಲಿ ತಪ್ಪು ಯಾರದ್ದು ಎಂಬ ನಿರ್ಧಾರ ಕನ್ನಡಿಗರಿಗೆ ಬಿಡ್ತೇನೆ. ನೀವು ಯಾವ ತೀರ್ಪು ನೀಡಿದ್ರೂ ಗೌರವದಿಂದ ಸ್ವೀಕರಿಸ್ತೇನೆ. ಕರ್ನಾಟಕ ಪೊಲೀಸರ ಮೇಲೆ ಗೌರವ, ನಂಬಿಕೆ ಇಟ್ಕೊಂಡಿದ್ದೇನೆ. ಪೊಲೀಸರಿಗೆ ನನ್ನಿಂದ ಬೇಕಾದ ಎಲ್ಲ ಸಹಕಾರ ನೀಡುತ್ತೇನೆ. ನಾನು ಕರ್ನಾಟಕದಿಂದ ದೈವಿಕ ಪ್ರೀತಿಯನ್ನ ಪಡೆದಿದ್ದೇನೆ. ನಿಮ್ಮ ತೀರ್ಪು ಏನೇ ಆಗಿದ್ರೂ ಗೌರವದಿಂದ ಸ್ವೀಕರಿಸುತ್ತೇನೆ. ಸೋನು ನಿಗಮ್ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರಾವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಸೋನು ನಿಗಮ್ ಬಂಧನಕ್ಕೆ ಕರಾವೆ ನಾರಾಯಣಗೌಡ ಒತ್ತಾಯಿಸಿದ್ರು. ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.